ನನ್ನ ನೆಚ್ಚಿನ ಗುರುಗಳ ನೋಡ್ರಿ ಗುರುಗಳೇ, ಒಂದ ಆಟದಾಗ ಅಣ್ಣ ತಮ್ಮರನ್ನು ಕಳ್ಕೊಂಡ, ದ್ರೌಪದಿನೂ ಕಳ್ಕೊಂಡ, ಎಲ್ಲರನ್ನು ಕಳ್ಕೊಂಡ, ಮಹಾಶನಿಯಾಗಿ ಕುತ್ಕೊಂಡ. ಮಾರಿ ಮಣ್ಣಾಗ್ಲಿ ಯಾಕೆ ಬೇಕು ನಿನಗೆ ಕೆಲಸ ಆಗಲ್ಲ. ಮೊದಲು ಪಗಡಿ ಆಟದ ನಿಯಮಗಳನ್ನು ಹೇಳಿ, ನಿಮ್ಮಪ್ಪಂದ ಬಡಿದ್ರೆ ನಿನಗೆ ನನಗೆ ತಲೆ ಕೆಡಿಸ್ಬೇಡ. ಸುಮ್ಮನೆ ಹಾಡಿ ಚಕ್ರವ್ಯೂಹ ಅಂದ್ರೆ ಏನು ಹೇಳಿ ನೋಡಮ್. ಆನ್ ಮಾಡ ಮೈಕ. ನೀಯ ಎಲ್ಲಿ ಓದಿತಿ ಕೆಲಸ ಆಗಲ್ಲ, ಜನ ಹೋಗೈತಿ ಮನೆಗೆ. ಪಗಡಿ ಆಟ ಹಾಡ್ಬೇಕಲ್ಲ, ನಿಯಮ ಕೇಳ. ಪಗಡಿ ಆಟ ನಿಯಮ ಕೇಳ ಹಾಡ. ಪಗಡಿ ಆಟದ ನಿಯಮಗಳನ್ನು ಹೇಳಿ ನೀವು ಒಮ್ಮೆ ಹೆಂಗ್ ಆಡಕ್ ಬರ್ತಿ. ಅನುಜರ ಅಂದ್ರೆ ಯಾರೇ? ಅಣ್ಣ ತಮ್ಮರ ಬಂದು ದ್ರೌಪದಿನ ಕರ್ಕೊಂಡು ಬಂದ. ಅವತ್ತಿನ ದಿವಸ ಆ ರಾತ್ರಿ ತಂಗಿದವ ಅಲ್ಲಿ ಹಸ್ತಿನಪುರದಾಗ. ಅವತ್ತು ಆಡ್ಬಿಟ್ಟ ಅವ. ಯಾವ ಮುಹೂರ್ತದಾಗ ಪಗಡಿ ಆಟ ಆಡಿದ್ರು ಅವ್ರ? ಮನೆ ದಿವಸ. ಯಾವ ಮುಹೂರ್ತದಲ್ಲಿ? ಇನ್ನ ನಾಳೆಲ್ಲ ಇನ್ನು 3 ದಿವಸ ಕುತ್ಕೊಂಡು ಅನ್ಕೊಡ. ಏನ ನಿನ್ನ ಮಕ್ಕಳು ಹೇಳ್ಬಿಟ್ಟ ಹಾಡ್ಲಿಲ್ಲ, ಒಬ್ಬರ ಮಿಸಿ ಬೆಳೆಸ್ಕೊಂಡು ಹೋಗ್ತಾನೆ. ನಾಳೆ ಹಿಂಗಾಡ ಏನ? ಓ ಆನಂದ, ಓ ಗುರುಸಿದ್ದ, ಎಲ್ಲಿದ್ದೀರೋ ಬರ್ರಿ ಅಂತೇಳಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಇಷ್ಟು ಚಂದ ಪದ ಹೆಂಗ್ ಹಾಡ್ಬೋದು ಅದನ್ನ? ಹಾಡ್ಲಿ. ನಾನು ಬೇರೆ ಇಲ್ಲಿ ಅಣ್ಣ, ನಮ್ಮ ಅಣ್ಣ ತಮ್ಮರು ಅದಾರ ಇಲ್ಲಿ. ಇಲ್ಲಿ ಬೇರೆ ನಾವು ಸವಾಲ ಬರ್ಕೊಡ್ರಿ. ಗಣೇಶ ಕುನಿ ಮಾವ ಬಂದಾನ, ಎದುರ ಧರ್ಮರಾಜ ಕುಂದಾನ. ಈ ಧರ್ಮರಾಜ ಹೇಳ್ತಾನ, ನನ್ನ ಶಕುನಿ ಮಾವನ್ನ. ಹಿಂಗಾಡ್ಬೇಕ. ನಮ್ಮ ಚಂದ್ರಪತ್ರ ಸೈಲ್ ಹಾಕಿಬಿಟ್ಟಲ್ಲ. ಜಾನಕಿ ಜನಕನ ಮಗಳು ಕಲ್ತ್ಕೊಂಡಲ್ಲ. ಹಂಗದ ಅವಾಗ ಏನಂತ? ಏ ದುಂಡು ಬಾಟು ಪಗಡಿ ಅಂದ್ರೆ ಏನ್ ಹೇಳ್ಬಿಡ್ದು ನಾವು? ಏನ್ ಗೊತ್ತಿಲ್ಲ, ನೀ ಹಾಡಿದ ವಿಷಯದಾಗ ನನಗೆ ಏನು ತಿಳಿದಿಲ್ಲ, ಹೊಳಿಲಿಲ್ಲ. ನೀನ ಆ ಕಡೆಯಿಂದ ತಿಳಿಸ್ಕೊಟ್ಟೆ ಅಂದ್ರೆ ನನಗೆ ಕಥೆಗಳು ಹೇಳ್ಬೇಕು. ಈ ಕಡೆ ಏನ ನಾ ಓದೀನಿ, ನೀ ಬಿಟ್ಟು ಕೊಟ್ಟೆ ಅಂದ್ರೆ ನಾ ಏನ್ ಇಟ್ಟೇನಂದ್ರೆ ನನಗೆ ಹೊಳಿಬೇಕ, ಕಥೆಗಳು ಹೊಳಿಬೇಕು. ಹಂಗ ಗೊತ್ತಾದವ ನೀ ಪಗಡಿ ಹಾಡತ್ತಲ್ಲ. ನೀ ಹಾಡುವ ಕಥೆಯನ್ನ ಆಧರಿಸಿ ನನಗೆ ಈ ಕಡೆ ಕಥೆ ಹೊಳ್ಬೇಕ. ಏನ್ ಹಾಡಕಂದಿ ಮಾಸ್ತರ್ ನೀನ? ಕ್ಷತ್ರಿಯರಿಗೆ
ವಚನ. ಆ ಪಾಪ ನಿನಗೆ ಸಾಯಕ್ಕೂ ಬಿಡಂಗಿಲ್ಲ, ಬದುಕಾಕು ಬಿಡಂಗಿಲ್ಲ. ಈಗ ನೀವು ಕುತ್ಕೊಂಡಿಯಲ್ಲ ಹಿಂಗೆ ಏದೊಂದೊಂದು ಬಾಡು ಕ್ಷತ್ರಿಯರಿಗೆ ಭುಜಬಲವು ಮುಖ್ಯವಾದದ್ದ. ಈ ಆಟದಾಗ ಅದು ನಡೆಯಂಗಿಲ್ಲ. ಏನ ಈ ಆಟವು ಇಲ್ಲಿಂದ ಚಾಲುವಾಗಿ ಮುಂದೆ ಕಲಹದಾಗ ಅಂತ್ಯವಾಗಬಹುದು. ಹಂಗಾಗಬಾರ್ದು ಅಂತ ಹೇಳಿ ನಿಯಮಗಳನ್ನು ಹೇಳ್ತಾನ ಧರ್ಮರಾಜ. ಅವಾಗ ಹೊಳ್ಳಿ ಏನಂತ ನಿಮ್ಮ ಶಕುನಿ ಏನಂತಾನ? ಜೂಜಾಟ ಈ ಆಟ ಆಡುವಾಗ ಜುಜಾಟ ಆಡುವಂತ ಚಟಗಳು ಇರ್ತಾವ್ರಿ ಅಂತ ನಾವು ಭಾರಿ ಕಲಾ ಮಾವ ಯಾರ ಶಕುನಿ ಅವ ಹೇಳೋ ಮಾತಿಗೆ ಜುಜಾಡ್ಬೇಕ್ರಿ. ಅವ ಯಾರ ಧರ್ಮರಾಜ. ಅವ ಅಷ್ಟು ಪ್ಲಾನ್ ಮಾಡಿ ಹೇಳ್ತಾರ್ರಿ ಅವಂಗ. ಅವನ ಪ್ಲಾನ್ಯಾಗ ಧರ್ಮರಾಜ ಬಿದ್ಕೊಂತ ಹೋಗ್ತಾನ. ಕೃಷ್ಣ ಹೆಂಗ್ ಕುಂತ ನಮ್ ಕುತ್ಕೊಂಡ ಜೂಜಾಡು ಶೆಟಾಗಬಹುದು ನೋಡ, ಪಗಡಿ ಆಟ ಆಡುವಾಗ ಕೇಳ. ಅವಾಗ ನಮ್ಮ ಮಾವಾಗ ಮನದಾಗ ಏನಾಕಿತ್ತಳ, ನಮ್ ಕಡೆ ದಾಳಗಳಿತ್ತು. ಹೆಂಗಿದ್ವು ನಾವ್ ಹೇಳಿದ್ರೆ ನಾವ್ ಹೆಂಗೈತಿವಿ ಹಂಗ ಬೀಳ್ತಿದ್ವು. ಅವು ನಮ್ಮ ಅಣ್ಣ ತಮ್ಮರು ಏದುಂಟು ಬಾಟು ಸುಮ್ನೆ ಏನಾರ ಹಾಡಿ ಸಣ್ಣಾಗ ಬೆಳೆಯ ಮಳ್ಳ. ಏ ತುಂಡು ಬಾಡು 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 ಏನ್ ಹೇಳಿದಿ ರಾವಣ? ನೀವಿಲ್ಲದಾಗ ಬಂದ ಗುಡಿಸೋದಾಗ ನಿನ್ನ ಹೆಂಡತಿ ನಾವು ಎತ್ಕೊಂಡು ಹೋಗೇನಿ ಅಂತ ಹೇಳಿದೀನಿ. ಹಂಗಾರ ಸೀತಾದೇವಿ ಮತ್ತ ರಾಮ ಲಕ್ಷ್ಮಣ ದಂಡ ಕಾರಣನಾಗಿದ್ರು. ಹೌದಾ? ಆ ದಂಡ ಕಾರಣಕ್ಕೆ ದಂಡ ಕಾರಣ ಅಂತ ಹೇಳಿ ಹೆಸರು ಬರಾಕಿ ಏನ್ ಕಾರಣ ಹೇಳೋಣ. ನೀ ಯಾರು ತೋರಿಸಿದ ಮೇಲೆ ನನ್ನ ಮುಂದೆ ನಡೆಯಂಗಿಲ್ಲ ಏನ? ಆ ದಂಡ ಕಾರಣಕ್ಕ ದಂಡ ಕಾರಣ ಅಂತ ಹೆಸರು ಬರಾಕಿ ಏನ್ ಕಾರಣ ಹೇಳೋಣ ಏನ? ಏ ದಂಡ ನಾನಿಲ್ಲದಾಗ ಗುಡಿಸ್ಲಕ್ಕ ಬಂದಾನ ನಿನಗಿಲ್ಲ ಗಂಡಸ್ತನ ರಾವಣ, ನಿನಗಿಲ್ಲ ಗಂಡಸ್ತನ ಅಂತ ಹಾಡ ಇಲ್ಲ. ಓ ಭೀಮಾ ಕುಂದ್ರಿ ನಿನಗಿಲ್ಲೋ ಗಂಡಸ್ತನ ಗಂಡ
ನಿನ್ನ ವೇಷ ಧರಿಸ್ಕೊಂಡು ಬರ್ಬೇಕಾಗಿತ್ತ. ಏ ಸನ್ಯಾಸಿ, ಸನ್ಯಾಸಿ ವೇಷ ಧರಿಸಿ ಯಾಕೆ ಬಂದಿ? ಗಂಡಸಾಗಿದ್ರೆ ನಿನ್ನ ವೇಷ ಧರಿಸಿ ಬರ್ಬೇಕಾಗಿತ್ತ. ಬಂದೆ ಆ 3 ಗಿರಿ ದಾಟಬೇಕಾಗಿತ್ತ ಗಂಡಸ. ನಿನ್ನಂತ ಗಂಡಸ್ತರ ಇದ್ರೆ ದಾಟಬೇಕಾಗಿತ್ತ ಗಂಡಸು. ಗಂಡಸು ಅಲ್ಲಿ ಗಂಡಸು ರಮಣ ಹಿಂಗ ಅಂದ್ರೆ ನನಗೂ ಏನ್ ಹೇಳ, ನಾನು ನಕ್ಕೊಂತ ಇರ್ತೇನೆ. ಒಟ್ಟ ಮನೋರಂಜನೆ ಕೊಡ. ಸನ್ಯಾಸಿ ವೇಷ ಗಂಡಸ್ತಾನ